ಕಾಮಗಾರಿ ಮುಗಿದರೂ ಉಪಯೋಗಕ್ಕೆ ಲಭ್ಯವಿಲ್ಲದ ಶೌಚಾಲಯ, ಅಧಿಕಾರಿಗಳಿಗೆ ಸಾರ್ವಜನಿಕರಿಂದ ಹಿಡಿಶಾಪ. ಹೌದು ವೀಕ್ಷಕರೇ, ರಾಮದುರ್ಗ ಪಟ್ಟಣದ ವಾರ್ಡ್ ನಂಬರ್ 15ರಲ್ಲಿ ಸುಮಾರು 15 ಲಕ್ಷ ರೂಪಾಯಿ ಅನುದಾನದಲ್ಲಿ ನಿರ್ಮಿಸಲಾದ ಹೆಣ್ಣು ಮಕ್ಕಳ ಶೌಚಾಲಯವು ಕಾಮಗಾರಿ ಪೂರ್ಣಗೊಂಡರೂ ಕೂಡ ಈವರೆಗೆ ಉಪಯೋಗಕ್ಕೆ ಲಭ್ಯವಿಲ್ಲ. ಈ ವೇಳೆ ಲಕ್ಷಾಂತರ ರೂಪಾಯಿ ಸರ್ಕಾರದ ಅನುದಾನದಲ್ಲಿ ನಿರ್ಮಿಸಲಾದ ಶೌಚಾಲಯವು ಉಪಯೋಗಕ್ಕೆ ಲಭ್ಯವಿಲ್ಲದ ಕಾರಣ ಸಾರ್ವಜನಿಕರು ಪುರಸಭೆ ಅಧಿಕಾರಿಗಳ ವಿರುದ್ಧ ಹಿಡಿಶಾಪ ಹಾಕುತ್ತಿದ್ದಾರೆ. ಈ ಕುರಿತು ಮಾತನಾಡಿದ 15ನೇ ವಾರ್ಡ್ನ ಪುರಸಭೆ ಸದಸ್ಯರಾದ HS ಐನೂರು ಅವರು, ನನ್ನ ವ್ಯಾಪ್ತಿಯ 15ನೇ ವಾರ್ಡಿನಲ್ಲಿ ಸುಮಾರು 15 ಲಕ್ಷ ರೂಪಾಯಿ ಅನುದಾನದಲ್ಲಿ ನೂತನ ಹೆಣ್ಣು ಮಕ್ಕಳ ಶೌಚಾಲಯವನ್ನು ನಿರ್ಮಿಸಲಾಗಿದೆ. ಆದರೆ ಈವರೆಗೂ ಶೌಚಾಲಯವು ಉಪಯೋಗಕ್ಕೆ ಲಭ್ಯವಿಲ್ಲದ ಕಾರಣ ಪುರಸಭೆ ಮುಖ್ಯಾಧಿಕಾರಿಗೆ ಹಾಗೂ ಗುತ್ತಿಗೆದಾರನ ಗಮನಕ್ಕೆ ತಂದರೂ ಯಾವುದೇ ಪ್ರಯೋಜನವಾಗಿಲ್ಲ. ಇದರಲ್ಲಿ ಪುರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯತನ ಎದ್ದು ಕಾಣುತ್ತಾ ಇದೆ. ಆದ್ದರಿಂದ ಇವತ್ತು ನಾನೇ ಸ್ವತಃ ಗುತ್ತಿಗೆದಾರರಿಗೆ ಮನವಿ ಮಾಡಿಕೊಂಡು ಶೌಚಾಲಯವನ್ನು ಸಾರ್ವಜನಿಕರ ಉಪಯೋಗಕ್ಕಾಗಿ ತೆರೆದಿದ್ದೇನೆ. ಆದರೆ ಈ ಶೌಚಾಲಯಕ್ಕೆ ನೀರಿನ ಸೌಲಭ್ಯವೇ ಇಲ್ಲ. ನೀರಿನ ಸೌಲಭ್ಯ ಕಲ್ಪಿಸಲು ಇಂಜಿನಿಯರ್ ಅವರಿಗೆ ಮನವಿ ಮಾಡಲಾಗಿದೆ. ಆದ್ದರಿಂದ ಪುರಸಭೆ ಅಧಿಕಾರಿಗಳು ನಿರ್ಲಕ್ಷ್ಯತನವನ್ನು ಬಿಟ್ಟು ಶೌಚಾಲಯಕ್ಕೆ ನೀರಿನ ಸೌಲಭ್ಯ ಕಲ್ಪಿಸುವ ಮೂಲಕ ಸಾರ್ವಜನಿಕರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಹೇಳಿದರು. ವರದಿ ಅಫ್ತಾಬ್ ಸರ್ಮುಲ್ಲಾ, ರಾಮದುರ್ಗ. 15 ವಾರ್ಡಿನ ಮೆಂಬರ್ ಇದು ಪೈಕಾನಿ ಕಾಂಟ್ರಾಕ್ಟರ್ ಕೊಟ್ಟು 15 ಲಕ್ಷ ರೂಪಾಯಿಗೆ ಎಲ್ಲ ಕೆಲಸ ಮುಗೀತು. ಕೆಲಸ ಮುಗಿದ್ವಂತ ಇಂಜಿನಿಯರ್ ಸಾಹೇಬರಿಗೆ ಇದನ್ನು ಚಾಲೂ ಮಾಡಿ ನೀರಿನ ಸೌಕರ್ಯ ಮಾಡಿಕೊಡ್ರಿ ಅಂತನ್ನಿ. ಇದು ಕಾಂಟ್ರಾಕ್ಟರ್ ಕಡೆ ಒಂದು ತಿಂಗಳ ಮಟ್ಟ ಚಾವಿ ಕಾಂಟ್ರಾಕ್ಟರ್ ಕಡೆ ಇತ್ತು. ಇಂಜಿನಿಯರ್ ಸಾಹೇಬ್ರಿಗೆ ಹೇಳಿದ್ರು ಚಾವಿ ಇಸೋದು ಕೊಡ್ರಿ, ನಾನು ಹೋಗಿ ತೆಗೆದು ಅದು ಹೆಣ್ಮಕ್ಳಿಗೆ ಅನುಕೂಲ ಮಾಡಿಕೊಡ್ತೀನಿ ಅಂದರು. ಅವರು ಇಲ್ಲ, ಸ್ವತಃ ನಾ ಕಾಂಟ್ರಾಕ್ಟರ್ ಕಡೆಯಿಂದ ಚಾವಿ ಇಸ್ಕೊಂಡ್ಬಂದು ಪೈಖಾನೆಗಳು ಚಾಲೂ ಮಾಡಾಕತ್ತೀನಿ. ಇದಕ್ಕೆ ನೀರು ಇಲ್ಲ, ಏನೂ ಇಲ್ಲ. ಇದ್ರ ಪರಿಸ್ಥಿತಿ ಏನೇನಾಗೈತಿ ಏನೇನಿಲ್ಲ ನೋಡಾಕತ್ತೀನಿ ಸರ್. ದಯವಿಟ್ಟು ನೀವು ನೋಡಿರಿ ಸರ್. ನಮ್ಮ ಮೆಂಬರ್ಗಳ ಪರಿಸ್ಥಿತಿ ಈ ಥರ ಐತ್ರಿ. ಕೆಲಸ ಚಾಲೂ ಆದ ಮುಗಿದ ಬಳಕ ಇದು ಮುಗಿದ ಕೆಲಸ ಇದು ನಾವು ಜನರಿಗೆ ಅನುಕೂಲ ಮಾಡಿ ಕೊಡಬೇಕು ಅನ್ನೋದು ಯಾವುದೋ ಒಂದು ಚೀಫ್ ಆಫೀಸರ್ ಕಡೆ ಇಲ್ಲ, ಒಂದು ಇಂಜಿನಿಯರ್ ಕಡೆ ಇಲ್ಲ, ಒಂದು ಇದು ಮಾಡಿದಂತ ಕೆಲಸದ ಕಡೆನೂ ಇಲ್ಲ. ಹೆಣ್ಮಕ್ಳಿಗೆಲ್ಲ ಪ್ರಾಬ್ಲಮ್ ಆಗಿ ಸ್ವತಃ ಹೆಣ್ಮಕ್ಳ ಮನೆಗೆ ಬಂದಿದ್ದಕ್ಕೆ ನಾನು ಸ್ವತಃ ಇದು ಮಾಡಾಕತ್ತೀನಿ. ಈಗ ಅದನ್ನು ಏನು ಸೌಕರ್ಯ ಇಲ್ಲ ಇದಕ್ಕೆ.